ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಇವತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಚೋರಿ ಪ್ರತಿಭಟನೆ ನಡೆಸಲಾಗಿದೆ. ರಾಮಲೀಲಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದು ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನಾ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದು ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಶಾಸಕರು, ಸಚಿವರು ಪಾಲ್ಗೊಂಡಿದ್ದರು. सत्य को सबसे जरूरी माना जाता है. आपने सुना होगा सत्यम शिवम सुंदरम, सुना है? हमारे धर्म में कहा जाता है सत्यम शिवम सुंदरम. आपने सत्यमेव जयते भी सुना होगा, सुना है? अरे भाई कांग्रेस के कार्यकर्ता हो, सुना है? संसद को देखिए, मुश्किल से एक सत्र में दो बहस होती है. और जब हमने कहा, राहुल जी ने मुद्दा उठाया, खड़गे जी ने मुद्दा उठाया कि हमें बहस करनी है चुनाव पे, एसआईआर पे, जिस तरह से वोट चोरी हो रही है उस पे, तो घबरा गए, मानी नहीं बात. अंत में जाकर कैसे माने कि हम वंदे मातरम पर भी चर्चा करेंगे. अगर गरीब के हाथ में जो बाबा साहब अंबेडकर, पंडित जवाहरलाल नेहरू जी और कॉन्स्टिट्यूंट असेंबली ने मिलकर ये जो आपको हक दिया, संविधान दिया और वोट डालने का अधिकार दिया, अगर ये वोट डालने का अधिकार ही चले गया, आप क्या करेंगे? या अमीर गरीब का झगड़ा है, लेकिन ये लोग वो तो छोड़ दिए, वो तो हमेशा गरीबों के बारे में सोचते नहीं. ರಾಹುಲ್ ಗಾಂಧಿಯೇ ಬೋಗಸ್, ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವ ಹೋರಾಟಕ್ಕೆ ಅರ್ಥವಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು, ವೋಟ್ ಚೋರಿಯನ್ನ ರಾಹುಲ್ ಗಾಂಧಿಯೇ ಸೃಷ್ಟಿಸಿರುವುದು, ರಾಹುಲ್ ಗಾಂಧಿ ಬೋಗಸ್ ಅನ್ನೋದು ಜನತೆಗೆ ಅರ್ಥವಾಗಿದೆ. ನಾವು ಯಾರ ಹೆಸರನ್ನು ವಿನಾಕಾರಣ ತೆಗೆಯಲು ಹೇಳ್ತಾ ಇಲ್ಲ. 3 ಹಂತದಲ್ಲಿ ಮತ ಪರಿಷ್ಕರಣೆ ಮಾಡಲಾಗ್ತಾ ಇದೆ, ಆದರೆ ಇವರು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈ ವಿಚಾರವಾಗಿ ಶಾಸಕ ಮಹೇಶ್ ತೆಂಗಿನಕಾಯಿ, ಸಂಸದ ಬೊಮ್ಮಾಯಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ರಾಹುಲ್ ಗಾಂಧಿ ಅವರು ಯಾವಾಗ ವೋಟ್ ಚೋರಿ ಅಂತ ಹೇಳ್ತಾರೆ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಯಾವ್ಯಾವ ರಾಜ್ಯದಾಗ ಸೋಲ್ತೈತಿ ಅವಾಗ ಅವರು ವೋಟ್ ಚೋರಿ ಅನ್ನೋಂಥದ್ದು ನೆನಪಾಗುತ್ತೆ. ಅದೆಲ್ಲ ಬೋಗಸ್. ಅದು ವೋಟ್ ಚೋರಿ ದೇಶದಾಗ ಯಾರು ಮಾಡಿದ್ರೆ ಅಂದ್ರೆ ಇಷ್ಟು ವರ್ಷದಾಗ ಅದು ಕಾಂಗ್ರೆಸ್ ಪಾರ್ಟಿ ಮಾಡೈತೀವಿ, ನಾವು ಯಾವುದೇ ಪಾರ್ಟಿ ಮಾಡಿಲ್ಲ. ಜನ ಇವತ್ತು ಮೆಚ್ಚುಗೆ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಗೆಚ್ಚಿದ್ದಾರೆ. ವೋಟ್ ಚೋರಿ ಇಡೀ ದೇಶದಲ್ಲಿ ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೊರಟಿರುವಂಥ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಆ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ. ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಅಲ್ಲಿ ಹೋಗೋದೆಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ಏನೂ ಆಗೋದಿಲ್ಲ. ಬಿಹಾರದ ಸಂದರ್ಭದಲ್ಲಿ ಇದೇ ವೋಟ್ ಚೋರಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ದೆಹಲಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಚೋರಿ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಸಿಎಂ, ಡಿಸಿಎಂ ದೆಹಲಿಯಲ್ಲಿದ್ದು, ದೆಹಲಿಯಲ್ಲೇ ಇಬ್ಬರು ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ವೋಟ್ ಚೋರಿ ಪ್ರತಿಭಟನೆ ಬಳಿಕ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಇಬ್ಬರು ನಾಯಕರು ವರದಿ ಸಲ್ಲಿಸಲಿದ್ದಾರೆ. ಇದೇ ವೇಳೆ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದ್ದು, ಸಿಎಂ, ಡಿಸಿಎಂ ದೆಹಲಿ ಭೇಟಿ ಈಗ ಭಾರೀ ಕುತೂಹಲವನ್ನ ಮೂಡಿಸಿದೆ. ರಸ್ತೆ ಚರಂಡಿ ನಿರ್ಮಾಣದಿಂದ ಜನರು ಉದ್ಧಾರ ಆಗ್ತಾರಾ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಲ್ಲಿ ನಡೆದ ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಮೇಶ್ವರ್, ವಿಪಕ್ಷಗಳು ಗ್ಯಾರಂಟಿಗಳಿಗೆ ಮಾಡ್ತಿರುವ ಟೀಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರು ಗ್ಯಾರಂಟಿಯನ್ನ ಒಪ್ಪುವುದಿಲ್ಲವೋ ಅವರಿಗೆ ಒಂದು ಪ್ರಶ್ನೆ, ನಾವು ಇನ್ಮೇಲೆ ಗ್ಯಾರಂಟಿ ಕೊಡಲ್ಲ, ಆದರೆ ನೀವು ಹೇಳೋ ಹಾಗೆ ರಸ್ತೆ ಚರಂಡಿ ಮಾಡಿದ ತಕ್ಷಣ ಬಡವರ ಜೀವನ ಸರಿಯಾಗತ್ತಾ ಅಂತ ಕೇಳಿದ್ದಾರೆ. ಅಲ್ಲದೆ ನಾವು ರಸ್ತೆ ಚರಂಡಿ ಮಾಡ್ತೇವೆ, ಅದು ತಡ ಆಗಬಹುದು, ಆದರೆ ಗ್ಯಾರಂಟಿ ಕೊಡ್ತಾ ಇರೋದು ಶೋಷಿತ ವರ್ಗಗಳಿಗೆ ಸಹಕಾರಿ ಆಗಬೇಕು ಎಂಬ ಉದ್ದೇಶದಿಂದ ಅಂತ ಹೇಳಿದ್ದಾರೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ,
ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ, ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೀನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡಕ್ಕೆ ಇನ್ನೂ 1 ವರ್ಷ ಬೇಲ್ ಸಿಗೋದು ಕಷ್ಟ ಅಂತ ಹಾವೇರಿಯಲ್ಲಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ಕೇಸ್ನಲ್ಲಿ ಪೊಲೀಸರು ಬಹಳ ಕಿತಾಪತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂದಲನ್ನ ವಶಕ್ಕೆ ಪಡೆದು ಪೊಲೀಸರು ಎಫ್ಎಸ್ಎಲ್ಗೆ ಕಳಿಸಿದ್ರು. ಅದರ ವರದಿಯಲ್ಲಿ ಮಹಿಳೆ ಕೂದಲು ಅಂತ ಬಂದಿದೆ, ಅದು ಪವಿತ್ರ ಗೌಡದು ಅಂತ ಐಒ ಹೇಳ್ತಾ ಇದ್ದಾರೆ. ಈ ಕೇಸ್ ಸಂಪೂರ್ಣ ದಾರಿ ತಪ್ಪಿದೆ. ಪವಿತ್ರಾಗೆ ಇನ್ನೂ 1 ವರ್ಷ ಬೇಲ್ ಸಿಗೋದು ಕಷ್ಟ ಆಗಬಹುದು ಅಂತ ಹೇಳಿದ್ದಾರೆ. 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ, ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನು ನಾವು FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಮಹಿಳೆಯರು ಕೂದಲು ಅಂದರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ಥರ 106 ಇದೆ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ಮ್ಯಾಕ್ಸಿಮಮ್ 1 ಇಯರ್ ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ. ಮತ್ತು ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಚಿಕ್ಕಮಗಳೂರಲ್ಲಿ ಮದುವೆ ವೇಳೆ ಹೈಟ್ ಡ್ರಾಮಾ ನಡೆದಿದೆ. ನನಗೆ ಕೈ ಕೊಟ್ಟು ಬೇರೆ ಹುಡುಗಿ ಜೊತೆ ಮದುವೆಯಾಗಲು ಹೊರಟಿದ್ದಾನೆ ಅಂತ ಯುವತಿಯೊಬ್ಬಳು ಕಲ್ಯಾಣ ಮಂಟಪದ ಬಳಿ ರಂಪಾಟವಾಡಿದ್ದಾಳೆ. ಶರತ್ ಎನ್ನುವವರ ಮದುವೆ ಇಂದು ನಿಶ್ಚಯವಾಗಿತ್ತು. ಆದರೆ ಮದುವೆ ನಡೀತಾ ಇದ್ದ ಕಲ್ಯಾಣ ಮಂಟಪದ ಬಳಿ ಬಂದ ಅಶ್ವಿನಿ ಎನ್ನುವ ಯುವತಿ ನನ್ನನ್ನ 10 ವರ್ಷದಿಂದ ಶರತ್ ಪ್ರೀತಿ ಮಾಡ್ತಾ ಇದ್ದ, ಈ ಮದುವೆ ನಿಲ್ಲಿಸಿ ನನ್ನ ಜೊತೆ ಮದುವೆ ಆಗುವಂತ ಅಶ್ವಿನಿ ಗಂಟು ಬಿದ್ದಿದ್ದಾಳೆ. ಸದ್ಯ ಚಿಕ್ಕಮಗಳೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಈ ಬಗ್ಗೆ ನೊಂದ ಯುವತಿ ಅಶ್ವಿನಿ ಪ್ರತಿಕ್ರಿಯೆ ನೀಡಿದ್ದು, ಇದೇ ಮಂಟಪದಲ್ಲಿ ನನ್ನ ಮದುವೆ ಆಗಬೇಕು, ಅಲ್ಲಿಯವರೆಗೂ ನಾನು ಹೋರಾಟ ಮಾಡ್ತೇನೆ. ನಾನು ಬರುವ ಮೊದಲೇ ಮದುವೆ ಆಗಿದೆ. ನನ್ನನ್ನು ಶರತ್ ಮದುವೆ ಆಗಬೇಕು, ಹಣ ಕೊಡ್ತೀವಿ, ಇಲ್ಲಿಂದ ಹೋಗು ಅಂದ್ರು. ನನಗೆ ಯಾವುದೇ ಹಣ ಬೇಡ, ನನ್ನ ಮದುವೆ ಆಗಬೇಕಷ್ಟೇ ಅಂತ ಆಗ್ರಹಿಸಿದ್ದಾರೆ. ಆತ ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು, ನನಗೆ ಒಂದು ತಾಳಿ ಕಟ್ಟಿಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡಿಕೊಂಡು ಅವ್ರ ಜೊತೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕೋಕ್ಕೆ ದಾರಿ ಮಾಡಬೇಕಂತ. ಪ್ರಿಯಕರನ ಮನೆ ಮುಂದೆ ವಿವಾಹಿತ ಪ್ರಿಯತಮೆ ಪ್ರತಿಭಟನೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಪಲಚಿರ್ಲು ಗ್ರಾಮದಲ್ಲಿ ನಡೆದಿದೆ. ವಿವಾಹಕ್ಕೂ ಮುನ್ನ ಅಂಬರೀಶ್ ಜೊತೆ ಮಹಿಳೆ ಲಿವಿಂಗ್ ಟುಗೆದರ್ನಲ್ಲಿದ್ದರು. ಆದರೆ ಮಗಳ ಪ್ರೀತಿ ತಿಳಿದು ಆಕೆಯ ಪೋಷಕರು ಬೇರೊಬ್ಬನ ಜೊತೆ ವಿವಾಹ ಮಾಡಿಸಿದ್ರು. ಆದ್ರೀಗ ಪ್ರಿಯಕರ ತನ್ನ ಜೊತೆ ಇದ್ದ ಫೋಟೋವನ್ನ ಪ್ರಿಯತಮೆಯ ಗಂಡನಿಗೆ ಕಳಿಸಿದ್ದಾನೆ. ಹೀಗಾಗಿ ಯುವತಿಯ ಗಂಡ ಆಕೆಯನ್ನ ಬಿಟ್ಟು ಹೋಗಿದ್ದು, ಹೀಗಾಗಿ ಇದಕ್ಕೆ ಪ್ರಿಯಕರ ಅಂಬರೀಶ್ ಕಾರಣ ಅಂತ ಅವರ ಮನೆ ಮುಂದೆ ಪ್ರಿಯತಮೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾಳೆ. ಬೆಂಗಳೂರಲ್ಲಿ ನಕಲಿ PSI ಮತ್ತು ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ರಿಯಲ್ ಪೊಲೀಸ್ ಅಂತ ಮನೆಗೆ ನುಗ್ಗಿ ಬೆದರಿಕೆ ಹಾಕಿ ದರೋಡೆ ಮಾಡ್ತಾ ಇದ್ದ 4ರನ್ನ ವಿದ್ಯಾರಣ್ಯಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಹೃತ್ವಿಕ್ ಬಂಧಿತ ಆರೋಪಿಗಳಾಗಿದ್ದಾರೆ. 2 ಬಾರಿ PSI ಪರೀಕ್ಷೆ ಬರೆದು ಫೇಲ್ ಆಗಿದ್ದ ಮಲ್ಲಿಕಾರ್ಜುನ್ PSI ಆಗಿದ್ದೇನೆ ಅಂತ ಊರಲ್ಲಿ ಎಲ್ಲರನ್ನ ನಂಬಿಸಿದ್ದ. ಅದಕ್ಕೆ ಪೊಲೀಸ್ ವೇಷದಲ್ಲಿ ಫೋಟೋಶೂಟ್ ಕೂಡ ಮಾಡಿಸಿದ್ದ. ಬಳಿಕ ನವೀನ್ ಅನ್ನೋರ ಮನೆಗೆ ನುಗ್ಗಿ ಡ್ರಗ್ ಪೆಡ್ಲರ್ ನೀನು ಅಂತ ಬೆದರಿಸಿ ಮನೆ ಸರ್ಚ್ ನೆಪದಲ್ಲಿ ಹಲ್ಲೆ ಮಾಡಿ ಸುಮಾರು 1.25 ಲಕ್ಷ ಸುಲಿಗೆ ಮಾಡಿದ. ಸದ್ಯ ಘಟನೆ ಸಂಬಂಧ 4ರನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಂಜೆ ಟೈಮಲ್ಲಿ ಒಬ್ಬಂಟಿಯಾಗಿ ಇರಬೇಕಾದ್ರೆ ಒಂದು 3 ಜನ ವ್ಯಕ್ತಿಗಳು ಆಗಮಿಸಿ
ಅದರಲ್ಲಿ ಒಬ್ಬ PSI ಖಾಕಿ ಯೂನಿಫಾರ್ಮನ್ನು ಹಾಕಿರ್ತಕ್ಕಂಥದ್ದು, ಇನ್ನೂ ಇಬ್ಬರು ನಾವು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು ನೀನು ಇಲ್ಲೀಗಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿದೆಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿದೆಯಾ ಅಂತ ಹೇಳಿ ಆತನನ್ನು ಬೆದರಿಸಿ ಮನೆಯಲ್ಲಿ ಇದ್ದಂತಹ 55,000 ರೂಪಾಯಿ ನಗದು ಮತ್ತು 87,000 ರೂಪಾಯಿಯನ್ನು ಆನ್ಲೈನ್ ವರ್ಗಾವಣೆ ಮಾಡಿಸ್ಕೊಂಡು ಮನೆಯನ್ನೆಲ್ಲ ಸರ್ಚ್ ಮಾಡಿ ವಿಡಿಯೋ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ 2 ವೆಹಿಕಲ್ಲು, ಒಂದು 2 ವೀಲರು, ಒಂದು ಕಾರು ಹಾಗೂ 45,000 ನಗದು ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ವಿ. ಲಾರಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ತಮಿಳುನಾಡಿನ ಗಡಿ ಹೊಸೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ರಸ್ತೆಯಲ್ಲಿಯೇ ಚಾಲಕ ಲಾರಿಯನ್ನು ನಿಲ್ಲಿಸಿದ್ದು, ಲಾರಿ ತಮಿಳುನಾಡಿನಿಂದ ಸ್ಕ್ರಾಪ್ ತುಂಬಿಕೊಂಡು ಬರ್ತಾ ಇತ್ತು. ಮಾರ್ಗ ಮಧ್ಯೆ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಗೋವಾದ ನೈಟ್ ಕ್ಲಬ್ ದುರಂತ ಪ್ರಕರಣದಲ್ಲಿ 25 ಜನರ ಸಾವಿಗೆ ಕಾರಣರಾದ ನೈಟ್ ಕ್ಲಬ್ನ ಮಾಲೀಕರಾದ ಸೌರಭ್ ಲೂಥ್ರಾ ಹಾಗೂ ಗೌರವ್ ಲೂಥ್ರಾರನ್ನ ಥೈಲ್ಯಾಂಡ್ನಿಂದ ಇನ್ನೆರಡು ದಿನಗಳಲ್ಲಿ ಭಾರತಕ್ಕೆ ಕರೆತರಲಾಗುತ್ತದೆ. ಘಟನೆ ಬಳಿಕ ಲೂಥ್ರಾ ಸಹೋದರರು ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ರು. ಹೀಗಾಗಿ ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿಯ ಅಧಿಕಾರಿಗಳೊಂದಿಗಿನ ಸಂಪರ್ಕದಿಂದಾಗಿ ಮಾಲೀಕರಾದ ಸೌರಭ್ ಹಾಗೂ ಗೌರವ್ನ ಪತ್ತೆ ಹಚ್ಚಿದ್ದು, ಬಳಿಕ ಇಬ್ಬರನ್ನ ಥೈಲ್ಯಾಂಡ್ನಿಂದ ಗಡೀಪಾರು ಮಾಡಲಾಗಿದೆ. ಸದ್ಯ ಎಲ್ಲ ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ದು, ಇನ್ನೆರಡು ದಿನದಲ್ಲಿ ಭಾರತಕ್ಕೆ ಇಬ್ಬರನ್ನ ಕರೆತರಲಾಗುತ್ತೆ ಅಂತ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿ ನೀಡಿದೆ. ಫುಟ್ಬಾಲ್ ತಾರೆ ಮೆಸ್ಸಿ ಭಾರತ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಕೋಲ್ಕತ್ತಾ, ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೆಸ್ಸಿ ಭಾಗಿಯಾಗಿದ್ದರು. ಇಂದು ಮುಂಬೈ ಪ್ರವಾಸದಲ್ಲಿದ್ದಾರೆ. ಮುಂಬೈನ ಬ್ರೇಬೋರ್ನ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಗೋಟ್ ಕಪ್ ಕಾರ್ಯಕ್ರಮದಲ್ಲಿ ಮೆಸ್ಸಿ ಭಾಗಿಯಾಗಲಿದ್ದಾರೆ. ಇನ್ನೊಂದು ಕಡೆ ಸೆಲೆಬ್ರಿಟಿಗಳನ್ನು ಒಳಗೊಂಡ ಪ್ರದರ್ಶನವೂ ನಡೆಯಲಿದೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಗೋಟ್ ಇಂಡಿಯಾ ಕಾರ್ಯಕ್ರಮಕ್ಕೆ ಮೆಸ್ಸಿ ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದು, ಸ್ಟೇಡಿಯಂ ಬಳಿ ಜನಸಾಗರವೇ ಹರಿದು ಬಂದಿದೆ. ಕೋಲಾರದ ಗಡಿ ಭಾಗದ ಕೆರೆಯಿಂದ ಆಂಧ್ರಕ್ಕೆ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ವರದಿ ಪ್ರಸಾರ ಮಾಡಿತು. ಈ ವರದಿಗೆ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಇಂಜಿನಿಯರ್ ಹರಿಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಆರ್ ರೆಡ್ಡಿ ವಾರಿಪಲ್ಲಿ ಕೆರೆ ಬಳಿ ಡ್ಯಾಂ ನಿರ್ಮಾಣ ಮಾಡಿದರೆ ಕುಡಿಯುವ ನೀರಿಗೆ ಸಹಕಾರ ಆಗುತ್ತೆ. ಈಗಾಗಲೇ ಒಂದು ಬಾರಿ ಡ್ಯಾಂ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇದೀಗ ಮತ್ತೊಮ್ಮೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ರಿಪೋರ್ಟು ಮತ್ತು DPR ಈಗಾಗಲೇ ಸಲ್ಲಿಕೆ ಮಾಡಿದ್ದೀವಿ. ಸೊ ಅದು ಪ್ರೋಸೆಸ್ಸಲ್ಲಿದೆ. ಪ್ರಾಬಬಲಿ ಅದು ನಮ್ಮ ಎಲ್ಲ ಇವ್ರ ಗಮನಕ್ಕೂ ಇದೆ ಇಲಾಖೆಯಲ್ಲಿ. ಅದು ಅಪ್ರೂವಲ್ ಆಯಿತು ಅಂತಂದರೆ ರಫ್ಲಿ ನಾವೊಂದು 0.2 TMC ಅಷ್ಟು, ಅಂದರೆ ಇನ್ನು 200 MCFT ಅಷ್ಟು ನೀರನ್ನ ನಾವನ್ನು ಉಳಿಸ್ಕೋಬೋದು ಅಂತೇಳಿ ಅದನ್ನು ಪ್ರಾಜೆಕ್ಟ್ ರೆಡಿ ಮಾಡಿದ್ದೀವಿ. ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಕಾರ್ಯಗತ ಮಾಡೋದಕ್ಕೆ ನಾವು ಕ್ರಮ ತೆಗೆದುಕೊಂಡು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಸೀಮಂತ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸತೀಶ್ ನೇತೃತ್ವದಲ್ಲಿ ಸೀಮಂತ ನಡೆದಿದೆ. ತುಂಬು ಗರ್ಭಿಣಿಯಾಗಿದ್ದ ಉಮಾಗೆ ಠಾಣೆಯಲ್ಲಿ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಜಿಪ್ಲೈನ್ನಲ್ಲಿ ಪ್ರಯಾಣ ಬೆಳೆಸಿ ಗೃಹ ಸಚಿವ ಪರಮೇಶ್ವರ್ ಎಂಜಾಯ್ ಮಾಡಿದ್ದಾರೆ. ತುಮಕೂರಿನ ಅಮಾನಿಕೆರೆಯಲ್ಲಿ ನೂತನವಾಗಿ ಜಿಪ್ಲೈನ್ ನಿರ್ಮಿಸಲಾಗಿದ್ದು, ಗೃಹ ಸಚಿವ ಪರಮೇಶ್ವರ್ ಎರಡೂ ಕಡೆ ಜಿಪ್ಲೈನ್ನಲ್ಲಿ ಸಂಚರಿಸಿದ್ದಾರೆ. ಜಿಪ್ಲೈನ್ನಲ್ಲಿ ಹೋಗಿದ್ದು ಒಳ್ಳೆ ಮಜಾ ಬಂತು. ನನಗೆ ಯಾವುದೇ ಭಯ ಆಗಲಿಲ್ಲ. ಒಂದು ವೇಳೆ ಕೆಳಗೆ ಬಿದ್ದರೆ ನಾನೇ ಈಜ್ಕೊಂಡು ಬರ್ತಾ ಇದ್ದೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹಿರಿಯೂರು ಪರ್ಯಾಯಕ್ಕೆ ಸಿದ್ಧತೆ ನಡೆಸಲಾಗಿದೆ. ಜನವರಿ 18ರಂದು ಪರ್ಯಾಯ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಶ್ರೀ ವೇದವರ್ಧನ ತೀರ್ಥರ ಮೊದಲ ಪರ್ಯಾಯವಾಗಿದ್ದು, ಇಂದು ಪರ್ಯಾಯ ಪೂರ್ವಭಾವಿ ಮುಹೂರ್ತ ನಡೆದಿದ್ದು, ರಥ ಬೀದಿಯಲ್ಲಿ ಅಕ್ಕಿಯ ಮುಡಿಯನ್ನ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡಲಾಗಿದೆ. ಮೆರವಣಿಗೆ ಮೂಲಕ ಭಕ್ತರ ಊಟೋಪಚಾರಕ್ಕೆ ಬೇಕಾದ ಧಾನ್ಯ ಸಂಗ್ರಹಕ್ಕೆ ಚಾಲನೆ ಕೊಡಲಾಗಿದೆ. ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ, ಅದನ್ನು ಅಲಂಕಾರ ಮಾಡಿ, ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ನೈವೇದ್ಯಕ್ಕೋಸ್ಕರ ಯಾವ ಅಕ್ಕಿ, ಅನ್ನ ಇತ್ಯಾದಿಗಳನ್ನು ಮಾಡ್ತೇವೆ, ಅದಕ್ಕೆ ಮೂಲ ರೂಪ ಅದು ಭತ್ತ. ಹಾಗಾಗಿ ಎಲ್ಲ ದ್ರವ್ಯಗಳದ್ದು ಮೂಲ ಭತ್ತ, ಅದು ಪ್ರಣವದ ಸಂಕೇತ. ಈ ಮುಹೂರ್ತವದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಕೂಡ ಆ ಭಗವಂತನ ಓಂಕಾರ ರೂಪಿ ಭಗವಂತನ ಅನುಗ್ರಹ ಆಗುತ್ತೆ. ದಾವಣಗೆರೆ ನಗರದ ಯರಗುಂಟೆಯಲ್ಲಿ ಮಹಿಳೆಯರಿಂದ ರಥೋತ್ಸವ ನಡೆದಿದೆ. ಮಹಿಳೆಯರೇ ರಥ ಎಳೆದು ಜಾತ್ರೆಯನ್ನು ಆಚರಿಸಿದ್ದಾರೆ.
ಯರಗುಂಟೆಯ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ ನಡೆದಿದೆ. ಪರಮೇಶ್ವರ ಸ್ವಾಮೀಜಿಯ ನೇತೃತ್ವದಲ್ಲಿ ಅದ್ದೂರಿ ಜಾತ್ರೆ ನೆರವೇರಿದೆ. ಕರಿಬಸವೇಶ್ವರ ದೇವರಿಗೆ ಮಹಾಮಂಗಳಾರತಿ ಮಾಡಿ ರಥ ಎಳೆದು ಮಹಿಳೆಯರು ಜಾತ್ರೆಯನ್ನು ಸಂಭ್ರಮಿಸಿದ್ದಾರೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನ 247ನೇ ಜಯಂತ್ಯೋತ್ಸವ ಅಂಗವಾಗಿ ವಿಜಯಪುರದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ವಿಜಯಪುರ ಸಿದ್ದೇಶ್ವರ ದೇವಸ್ಥಾನದ ಬಸ್ ನಿಲ್ದಾಣದಿಂದ ಚೆನ್ನಮ್ಮ ಪುತ್ಥಳಿಯವರೆಗೆ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಜನ ಭಾಗಿಯಾಗಿದ್ದರು. ಮೈಸೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ದಿನಾಚರಣೆ ಕಾರ್ಯಕ್ರಮವನ್ನು ಸಂಸದ ಯದುವೀರ್ ಉದ್ಘಾಟನೆ ಮಾಡಿದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ನ್ಯೂಸ್ 18 ಮೈಸೂರು ಸೀನಿಯರ್ ಪತ್ರಕರ್ತ ಆನಂದ್ ಕೆಎಸ್ ಅವರು ಉತ್ತಮ ವರದಿಗಾರ ಅಂತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವರ ಜೊತೆಗೆ ಉತ್ತಮ ಛಾಯಾಗ್ರಾಹಕರಾದ ನ್ಯೂಸ್ 18 ರಾಹುಲ್ ಪಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಸಂಪಾದಕರಾದ ಹರಿಪ್ರಸಾದ್, ಶಾಸಕ ಜಿಟಿ ದೇವೇಗೌಡ, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಜಿಎಸ್ಎಸ್ ಹರಿದ್ವಾರ್ಕನಾಥ್ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನ್ಯೂಸ್ 18 ಸಂಪಾದಕರಾದ ಹರಿಪ್ರಸಾದ್ ಅವರು, ಹರಿಯುವ ನೀರನ್ನ ತಡೆಯಲು ಅಣೆಕಟ್ಟು ಕಟ್ತಾರೆ, ಆದರೆ ಪತ್ರಕರ್ತರು ಆಡಿದ ಮಾತನ್ನ ಕಟ್ಟಿಹಾಕಲು ಆಗಲ್ಲ. ಹೀಗಾಗಿ ಪತ್ರಕರ್ತರು ತಿಳಿದು ಮಾತನಾಡಬೇಕು, ವಿಶ್ವಾಸಾರ್ಹವಾಗಿ ವರದಿ ನೀಡಬೇಕು, ಸಾಮಾನ್ಯರ ಧ್ವನಿಯಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಮಾತಾಡುವಂತಹ ಮಾತುಗಳು ಇಮಿಡಿಯೇಟ್ ಆಗಿ ಜನರಿಗೆ ತಲುಪುತ್ತೆ. ಆಡಿದ ಮಾತನ್ನ ಕಟ್ಟಿ ಹಾಕೋದಿಕ್ಕಾಗಲಿಲ್ಲ. ಹರಿಯೋ ನೀರನ್ನ ತಡೆಯೋದಕ್ಕೆ ಅಣೆಕಟ್ಟುಗಳನ್ನು ಕಟ್ತಾರೆ. ನಮ್ಮ KRS ಡ್ಯಾಮ್ ಅಂತ ಡ್ಯಾಮ್ಗಳನ್ನು ಕಟ್ಟಿ ಹರಿಯೋ ನೀರನ್ನ ತಡೆಯಬಹುದು. ಆದ್ರೆ ಆಡಿರೋ ಮಾತುಗಳಿಗೆ ಯಾರು ಅಣೆಕಟ್ಟು ಕಟ್ಟಕ್ಕಾಗೋದಿಲ್ಲ. ಆಡಿರೋ ಮಾತು ಆಡಿದ ಮೇಲೆ ಹೋಯ್ತು. ವಿಶೇಷವಾಗಿ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಏನಾಗುತ್ತೆ, ನಾವು ಆಡೋ ಮಾತು ನಮ್ಮೊಳಗಿನ ಫಿಲ್ಟರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರಬೇಕು. ವಿಶ್ಲೇಷಣೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಪತ್ರಕರ್ತರುಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅದು ನಮ್ಮ ವಿಶ್ವಾಸಾರ್ಹತೆಯ ಬಹಳ ಮುಖ್ಯವಾದಂತಹ ಮೂಲ ಆಗುತ್ತೆ. ನೀವು